ಮಗನು ಟಿಕೆಟ್ ತಪ್ಪಿದೆ ಲೋಕಸಭೆದು ಅಂತ ಹೇಳಿ ಅವರು ಕೂಡ ಅಸಮಾಧಾನ ಆಗಿದ್ದಾರೆ. ಈಶ್ವರಪ್ಪ ಅವರ ಮಗನಿಗೆ ಟಿಕೆಟ್ ತಪ್ಪಿದೆ ಅಂತ ನಾನು ಯಾವುದರ ಬಗ್ಗೆನೂ ಮಾತಾಡಲ್ಲ. ಅದೆಲ್ಲವನ್ನ ಕೇಂದ್ರ ತೀರ್ಮಾನ ಮಾಡುತ್ತೆ. ಮೈಸೂರಲ್ಲೂ ಈಗ ನೋಡಿ, ಯಾವುದೇ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಎಲ್ಲಿಗೆ ಬಂದರೆ ಅನುಕೂಲ, ಎಲ್ಲವ ಜಾತಿ ಸಮೀಕರಣವನ್ನು ಸೋಷಿಯಲ್ ಎಂಜಿನಿಯರಿಂಗನ್ನು ಮಾಡಿ ವಿಭಾಗಗಳನ್ನು ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲವರಿಗೆ ಕೆಲಸ ಮಾಡಿರ್ತಾರೆ, ಆದರೂ ಕೂಡ ಟಿಕೆಟ್ ತಪ್ಪುತ್ತೆ. ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ. ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು, ನಮ್ಮೆಲ್ಲರಿಗೆ ಕೂಡ ಕಮಲದ ಚಿಹ್ನೆ ಕ್ಯಾಂಡಿಡೇಟು. ಟಿಕೆಟ್ ಸಿಗಲಿ ಸಿಗದಿರಲಿ, ನಾವು ಮೋದಿಗಾಗಿ ಕೆಲಸ ಮಾಡುವವರು, ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು. ಅಸಮಾಧಾನವನ್ನು ಸಮಾಧಾನ ಮಾಡ್ತೀವಿ. ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ, ಅದನ್ನು ಮಾಡೇ ಮಾಡ್ತಾರೆ. ಮತ್ತು ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು, ಅವರೆಲ್ಲರೂ ಅರ್ಥ ಮಾಡ್ಕೊತಾರೆ ಈ ಚುನಾವಣೆ ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕನ್ನುವಂಥ ವಿಶ್ವಾಸದಿಂದ ಎಲ್ಲರೂ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಥ್ಯಾಂಕ್ ಯು ಅಪ್ಪ, ಧನ್ಯವಾದ.